ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರ ಅಂತ ಕಮೆಂಟ್ಸಲ್ಲಿ ಹೇಳಿ. ತುಂಬ ದಿನಗಳಾಗಿತ್ತು ನಾನು ವಿಡಿಯೋ ಮಾಡಿ. ಸ್ವಲ್ಪ ಕಾರಣದಿಂದ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತೀನಿ. ಇದು ನಾಯಕನಹಟ್ಟಿ ಜಾತ್ರೆ, ಇದು ತೇರು ಎಳೆಯುವಂಥ ವಿಡಿಯೋ. ನಾವು ತೇರು ನೋಡೋದಕ್ಕಂತ ಬಂದಿದ್ವಿ. ನಾನಂತೂ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನೀವು ಎಷ್ಟು ಜನ ನೋಡಿದ್ದೀರ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ನೋಡಿ, ಇಲ್ಲಿ ತುಂಬ ಜನ ಇದ್ದರು. ಇಲ್ಲಿ ತೇರು ಎಳೆಯೋದು ನೋಡೋದಕ್ಕೆ ಆಗಲಿಲ್ಲ. ಮತ್ತು ಇನ್ನೊಂದು ಕಡೆ ಹೋದ್ವಿ, ಅಲ್ಲಿ ನೋಡೋಣ ಅಂತ. ನೋಡಿ, ಇನ್ನೂ ಬರೋದ್ರಲ್ಲೇ ಇದ್ದಾರೆ. ಬೈಕ್ಗಳೆಲ್ಲ ಈ ಕಡೆ ಸೈಡಲ್ಲಿ ಹಾಕಿದ್ದಾರೆ. ಹೋಗೋದ್ರಲ್ಲಿದ್ದಾರೆ, ಬರೋದ್ರಲ್ಲೇ ಇದ್ದಾರೆ. ನೋಡಿ, ಈ ಕಡೆ ಇನ್ನೊಂದು ಸೈಡ್ ಬಂದ್ವಿ, ದೇವಸ್ಥಾನ ಹಿಂದ್ಗಡೆ. ಅಲ್ಲಿ ಗೋಪುರ ಮಾತ್ರ ಕಾಣಿಸ್ತು. ಅಲ್ಲಿ ತೇರು ಮುಂದೆ ಎಳೆದ್ರು. ಇನ್ನೇನು ನಾವು ಪಾದಗಟ್ಟದ ಹತ್ರ ಹೋಗೋಣ ಅಂತ ಬಂದ್ವಿ. ನೋಡಿ, ತಿಪ್ಪೇಸ್ವಾಮಿ ಗೋಪುರ ಕಾಣಿಸ್ತಾ ಇದೆಯಲ್ಲ, ಅದೇ ಪಾದಗಟ್ಟ. ಶಿಲೆ ಕಾಣಿಸ್ತಾ ಇದೆಯಲ್ಲ, ಅದೇ ಪಾದಗಟ್ಟ. ನೋಡಿ, ಯಾವ ಥರ ಮಾಡಿ ಮೇಲೆಲ್ಲ ಹತ್ತಿ ಕೂತ್ಕೊಂಡಿದ್ದಾರೆ. ಕಾಂಪೌಂಡ್ ಮೇಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಈ ಥರ ಎಲ್ಲ ಅಲ್ಲಿ ಹಿಂದ್ಗಡೆ ಹೊಗೆ ಬರ್ತಾ ಇದೆಯಲ್ಲ, ಅದು ದೇವಸ್ಥಾನ ಮುಂದೆ ಕೊಬ್ಬರಿ ಸುಡ್ತಾ ಇದ್ದಾರೆ. ಅದು ಈ ಥರ ಹೊಗೆ ಬರ್ತಾ ಇದೆ. ನೋಡಿ, ಎಷ್ಟು ಜನ. ವಿಡಿಯೋ ಮಾಡೋದಕ್ಕೆ ಮೊದಲೇ ಆಗ್ತಾಯಿಲ್ಲ, ಆ ಥರ ಜನ ತುಂಬಿಕೊಂಡಿದ್ರು. ತುಂಬ ಚೆನ್ನಾಗಿತ್ತು ವಿಡಿಯೋನು. ಬಿಸಿಲು ಅದರ ಬೇರೆ. ಅಲ್ಲಿ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಇನ್ನು ಅಷ್ಟು ದೂರದಲ್ಲಿದೆ. ಈಗ ಹತ್ರ ಬಂದಮೇಲೆ ನೋಡ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ದೂರ ಇದೆ ನೋಡಿ, ಕಾಣಿಸ್ತಾ ಇರ್ಬೋದು. ನಾನು ನಮ್ಮ ಮನೆಯವ್ರ ಮಾತ್ರ ಹೋಗಿದ್ವಿ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ತುಂಬಾ ಸೆಕೆ, ತುಂಬ ಬಿಸಿಲು, ಹೋಗೋದಕ್ಕೆ ತುಂಬ ಕಷ್ಟ. ಹರ್ಷಿತಾ, ಲಕ್ಷ್ಮಣ ಹಾಗೆ ಹಾಸ್ಟ್ಲಿಗೆ ಹೋಗಿದ್ರಲ್ವ, ನಾನು ನಮ್ಮ ಮನೆಯವ್ರ ಮಾತ್ರ ಇಬ್ಬರು ಹೋಗಿದ್ವಿ. ತುಂಬ ದಿನ ಆಗಿದ್ದು ನಾನಂತೂ ನೋಡೇ ಇರಲಿಲ್ಲ. ಇದು ಫಸ್ಟ್ ಟೈಮ್ ನನ್ನ ಬಂದು ನಾಯಕನಹಟ್ಟಿಯಲ್ಲಿ ತೇರು ನೋಡ್ತಾ ಇರೋದು. ಈ ಸರಿ ಹೋಗಲೇಬೇಕು, ನೋಡಲೇಬೇಕಂತಂದರೆ ನಾನು ಹೋಗಿರೋದು. ತುಂಬ ಚೆನ್ನಾಗಿದೆ. ನೋಡಿ, ಇನ್ನು ಎಷ್ಟು ದೂರ ಇದೆ. ಇದು ತೇರಾಗಲೇ ಮುಂದೆ ಬಂತು. ಅಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿಲ್ಲ. ಈಗ ಈ ಪಾದಗಟ್ಟದ ಹತ್ರ ಬಂದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲಿ ನೋಡಿದರೂ ಜನ ಇದ್ದಾರೆ. ನೀವೆಲ್ಲ ಹೋಗಿ ನೋಡಿದ್ದೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನೋಡಿ, ಈಗ ತೇರ ಹತ್ರ ಬರ್ತಾ ಬಾಳೆಹಣ್ಣು ಎಸಿತಾ ಇದ್ದಾರೆ. ಬಾಳೆಹಣ್ಣು ಹಾಗೆ ಸೂರು ಮೆಣಸು ಅಂತಾರಲ್ವ, ಅದು ಎಲ್ಲ ಹಾಕ್ತಾನೇ ಇದ್ದಾರೆ. ಇನ್ನು ನಾನು ಆ ತೇರ ಹತ್ರ ಬಂತು. ಇನ್ನು ಬಾಳೆಹಣ್ಣು ಹಾಕ್ಬಿಟ್ಟು ಕೈ ಮುಗಿದು ನಾವು ಇನ್ನೇನು ಹೋಗೋಣ ಅಂತ ಹೊರಟ್ವಿ. ಇನ್ನೇನು ಹತ್ರ ಬಂತಲ್ಲ. ನೋಡಿ, ಎಷ್ಟು ಹತ್ರ ಬಂದಿದೆ. ಹೇಗಿದೆ ಅಂತ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ. ಈ ಥರ ಇದೆ ದೇವಸ್ಥಾನ ಮುಂದೆನೇ ನಾವು ಬಂದ್ವಿ. ಇಲ್ಲಿ ಖಾರ ಮಂಡಕ್ಕಿ ಮೆಣಸಿನ್ಕಾಯಿ ಮಾಡ್ತಾಯಿದ್ರು, ಬಿಸಿದು. ತಿಂದ್ಕೊಂಡು ಹೋಗ್ಬಿಡೋಣ ಅಂತ ನಿಲ್ಲಿಸಿದ್ವಿ. ತಿಂದ್ಕೊಂಡು ಇನ್ನು ಹೊರಟ್ವಿ. ಹಾಗೆ ಆಗಲೇ ಸನ್ಸೆಟ್ ಆಗ್ತಾಯಿತ್ತು. ನಾವು ಇನ್ನು ಹೊರಡೋಣ ಅಂತ ಹೋಗ್ತಾಯಿದ್ದೀವಿ. ಬೈಕಲ್ಲೇ ಬಂದಿದ್ವಿ. ಕಾರಲ್ಲೆಲ್ಲ ಬಂದರೆ ತುಂಬ ದೂರನೇ ನಿಲ್ಲಿಸ್ಬೇಕು ಕಾರ್ಗಳು. ಬೈಕಾದರೆ ಒಂದು ಸ್ವಲ್ಪ ಮುಂದೆ ತೊಗೊಂಡೋಗ್ಬೋದು. ಅದರಿಂದ ನಾವು ದೂರನೇ ನಿಲ್ಲಿಸ್ಕೊಂಡು ಕಾರಲ್ಲಿ ಹೋಗೋಕ್ಕಾಗಲ್ಲ ಅಂತ ಬೈಕಲ್ಲೇ ಹೋದ್ವಿ. ನೋಡಿ, ಸನ್ಸೆಟ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹೇಗಿದೆ ಈ ವಿಡಿಯೋ? ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತಾ? ಹೇಗಿದೆ ಅಂತ ನನಗೆ ಹೇಳಿ. ನೋಡಿ, ಮುಂದೆ ಜನ ಎಲ್ಲ ಬೈಕಲ್ಲೆಲ್ಲ ಹೋಗ್ತಾ ಇದ್ದಾರೆ. ಬೈಕು, ಕಾರ್ಗಳು ಹೋಗ್ತಾನೆ ಇದ್ದಾವೆ. ಇನ್ನು ಈ ಕಡೆ ದಾರಿಯಲ್ಲಿ ಹೋಗೋದು, ಇದು ದುರ್ಗಕ್ಕೆ ಹೋಗೋ ದಾರಿಯಲ್ಲಿ ನಾವು ಹೋಗ್ತಾ ಇರೋದು. ಹಾಗೇನೋ ಆ ಕಡೆ ಚಳ್ಳಕೆರೆಗೆ ಹೋಗೋ ದಾರಿಯಲ್ಲಿ ಹೋಗ್ಬಿಟ್ರೆ ತುಂಬಾ ಟ್ರಾಫಿಕ್ಕು, ಆ ಥರ ಜನ. ಈ ಕಡೆ ಇನ್ನೂ ಕಮ್ಮಿನೇ. ತುಂಬ ಚೆನ್ನಾಗಿತ್ತು.
ಇನ್ನೇನು ಪಾದಗಟ್ಟೆ ಹತ್ರ ಬಂದು ನಿಲ್ಲಿಸಿದ್ರು. ನಾವು ಹೊರಟಿದ್ದೀವಿ. ಆಗಲೇ ನಾವು ಇನ್ನು ಊರಿಗೆ ಹೋಗ್ತಾಯಿದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ. ಫೋಟೋ ಎಲ್ಲ ತೊಗೊಂಡ್ವಿ. ಹರ್ಷಿತಮ್ಮ ನೆಕ್ಸ್ಟ್ ಡೇ ನಾವು ಲಕ್ಷ್ಮಣ್ ನೋಡೋದಕ್ಕಂತ ಹಾಸ್ಟೆಲ್ಗೆ ಹೋದ್ವಿ. ಹಾಗೆ ಒಂದು ವಿಡಿಯೋನು ಕ್ಲಿಪ್ಪಿಂಗ್ ತೊಗೊಂಡೆ. ಹೇಗಿದ್ದಾರ ಲಕ್ಷ್ಮಣ್ ಹರ್ಷಿತಾ ಅಂತ ನೋಡಿ. ಅವರು ಹಾಸ್ಟೆಲ್ಗೆ ಹೋಗ್ಬಿಟ್ಟು ನೋಡಿಕೊಂಡು, ಹಾಗೆ ಶ್ರಾವ್ಯನೂ ಬಂದಿದ್ಲು. ಶ್ರಾವ್ಯನ ಕರ್ಕೊಂಡು ಹೋಗಿದ್ವಿ. ಹೋಗಿ ನೋಡಿಕೊಂಡು ಬಂದ್ವಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.